ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಅಲ್ಪಸಂಖ್ಯಾತರ ಮುಖಂಡ ಹಾಗೂ ಜೆಡಿಎಸ್ ಯುವ ಮುಖಂಡರಾದ ಎಜಾಜ್ ಪಾಷಾ ಅವರಿಂದ ಸಾರ್ವಜನಿಕರಿಗೆ ಮುಖಂಡರಿಗೆ ರೋಲಿಂಗ್ ಕೆಫೆಯಲ್ಲಿ ಭರ್ಜರಿ ಸಿಹಿ ತಿಂಡಿ ವಿತರಣೆ. ಹೌದು, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಪ್ರಯುಕ್ತ ಅಲ್ಪಸಂಖ್ಯಾತರ ಮುಖಂಡ ಹಾಗೂ ಜೆಡಿಎಸ್ ಯುವ ಮುಖಂಡರಾದ ಎಜಾಜ್ ಪಾಷಾ ಅವರು ನೂರಾರು ಜನಗಳಿಗೆ ಹಾಗೂ ಮುಖಂಡರಿಗೆ ನೂತನವಾಗಿ ಸ್ಥಾಪಿತವಾಗಿರುವ ರೋಲಿಂಗ್ ಕೆಫೆಯಲ್ಲಿ ಸಿಹಿ ಪದಾರ್ಥಗಳು, ಸ್ಯಾಂಡ್ವಿಚ್, ರೋಲ್, ವಿಧ ವಿಧವಾದ ತಿಂಡಿಗಳನ್ನು ವಿತರಿಸಿ ಮಾತನಾಡಿದರು. ರೋಲಿಂಗ್ ಕೆಫೆ ಮಾಲೀಕರಾದ ವಸಂತ್ ಅವರ ಮಗ ಕೃಷ್ಣಮೂರ್ತಿ ಸಾಲಿಗ್ರಾಮದಲ್ಲಿ ರುಚಿಯಾದ ಎಲ್ಲ ರೀತಿಯ ಬೇಕರಿ ಪದಾರ್ಥಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಯಾವುದೇ ಶುಭ ಕಾರ್ಯಗಳಿಗೆ, ಬರ್ತ್ಡೇಗಳಿಗೆ ಹಾಗೂ ಹೋಮ್ ಡೆಲಿವರಿ ಕೂಡ ಇರುತ್ತೆ. ಒಮ್ಮೆ ಭೇಟಿ ಕೊಡಿ, ಈ ಬೇಕರಿಯನ್ನು ಏಳಿಗೆಗೆ ಕೈ ಜೋಡಿಸಿ ಎಂದರು. ನಮ್ಮೂರಿನ ಮನೆಯ ಮಗ ಕೃಷ್ಣಮೂರ್ತಿಯನ್ನು ಬೆಳೆಸಿ ಎಂದರು. ಇದೇ ಸಂದರ್ಭದಲ್ಲಿ ಎಜಾಜ್ ಪಾಷಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ವಸಂತ್, ಪಾಪಣ್ಣ, ಎಸ್.ಜೆ. ಮಹೇಶ್, ಗ್ರಾಮ ಪಂಚಾಯತಿಯ ಸದಸ್ಯರಾದ ಲೋಕೇಶ್, ಹರೀಶ್, ರಾಜೇಶ್, ಸೋಮು, ನಟರಾಜ್, ಸತೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಒಂದು ಸಂತೋಷದ ಸುದ್ದಿ ಏನಂತ ಹೇಳಿದರೆ, ನಮ್ಮ ಸ್ನೇಹಿತರಾದಂಥ ವಸಂತ ಅಣ್ಣನ ಮಗನಾದ ಕೃಷ್ಣಪ್ರಸಾದ್ ರವರು ಬೇಕರಿ ಕೆಫೆ ಅಂತ ಹೇಳ್ಬಿಟ್ಟು ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ, ಓಪನ್ ಮಾಡಿದ್ದಾರೆ. ಅದನ್ನು ಪದ್ಮಮ್ಮ ಟ್ಯಾಕೀಸು ರಾಮನಾಥಪುರ ರೋಡ್ ಹತ್ರ ಒಂದು ಉನ್ನತವಾದ, ಸ್ವಚ್ಛವಾಗಿ, ಭಾಳ ಟೇಸ್ಟಾಗಿ, ನಾನು ಕೆಲವು ಒಂದು ಪದಾರ್ಥಗಳು ಯಾವುದೋ ಸ್ಯಾಂಡ್ವಿಚ್ಚು, ಆ ಬರ್ಗರು ಏನೇನೋ ಮಾಡಿದರು. ಈ ಸಾಲಿಗ್ರಾಮದಲ್ಲೇ ಇಂಥದ್ದನ್ನು ಯಾವುದೇ ಕಾರಣಕ್ಕೂ ನಾನು ತಿಂದಿಲ್ಲ. ಬೇರೆ ಕಡೆ ನಾನು ಮೈಸೂರು, ಬೆಂಗಳೂರು ಬೇಕಾದಷ್ಟು ಸರಿ ತಿಂದಿದ್ದೀನಿ. ಇದು ಮೊಟ್ಟ ಮೊದಲನೇ ಬಾರಿಗೆ ಇಷ್ಟು ಚೆನ್ನಾಗಿರೋದು, ಇಷ್ಟು ಸ್ವಚ್ಛವಾಗಿರೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಭಾಳ ಚೆನ್ನಾಗಿದೆ, ಬಂದು ಎಲ್ಲರೂ ಸಹ ಇದನ್ನು ಊರ ಮಗ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಊರ ಮಗ ಹೊರಗಡೆಯಿಂದ ಎಲ್ಲಿ ಬಂದು ಯಾರ್ಯಾರೋ ಇಂಪ್ರೂವ್ ಮಾಡ್ತಾವ್ರೆ. ನಮ್ಮೂರು ಇಂಪ್ರೂವ್ ಮಾಡಬೇಕಂದ್ರೆ, ನಮ್ಮೂರು ಮುಂದುವರಿಬೇಕು ಅಂದರೆ ನಮ್ಮೂರನ್ನೇ ನಾವು ಬೆಳೆಸಬೇಕು. ಅದೇ ರೀತಿ ನಾವೊಬ್ಬ ಅಲ್ಪಸಂಖ್ಯಾತರು, ನಾನೆಲ್ಲೋ ಬೇರೆ ಕಡೆ ಇದ್ದೀನಿ, ನಮಗೆಲ್ಲರೂ ಒಂದು ಸಮಾಜ ಯಾವುದೇ ನೋಡ್ದಂಗೆ ನಮ್ಗೆ ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ನಾನು ಇವ್ರಿಗೆಲ್ಲರಿಗೂ ಸಹಕರಿಸ್ತೀನಿ. ದಯವಿಟ್ಟು ರೋಲಿಂಗ್ಸ್ ಕೆಫೆ ಅಂತ ಮಡಗಿರೋದ್ರಿಂದ ಭಾಳ ಚೆನ್ನಾಗಿರೋದು, ಉನ್ನತ ಮಟ್ಟದಲ್ಲಿ ಸ್ವಚ್ಛವಾಗಿ ಅವರು ಸ್ಯಾಂಡ್ವಿಚು ಮತ್ತೊಂದು ಯಾವುದೇ ಪದಾರ್ಥ, ಒಂದು 20 ಥರ ಪದಾರ್ಥಗಳು ಮಾಡ್ತಾ ಇದ್ದಾರೆ. ಅಂಥ ಹುಡುಗರಿಗೆ ಬೆಳೆಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.